We'll wait for some few minutes. Seven candidates are there. Shall we start? Yes, ma'am. Respond me. ಕೇಳಿಸ್ತಾ ಇದೆ ಇಲ್ರಿ? Yes, ma'am, you are audible. Okay. So in last class we will discussed one problem, so which was very simple, and in last time also you have solved such kind of problems. Today we'll see some important terms or various items, treatment of various items. ಈ auto costing ಅಲ್ಲಿ ಕೆಲವೊಂದು ಐಟಮ್ಸ್ ಬರ್ತದೆ, ಆ ಐಟಮ್ಸ್ ನ ಯಾವ ರೀತಿ ನಾವು ಟ್ರೀಟ್ ಮಾಡ್ಬೇಕಂತ ನೋಡ್ಬೋದು. ಸೊ ಟೆಂಡರ್ಸ್ ಕೊಟೇಶನ್ಸ್ ಆಲ್ರೆಡಿ ನೀವು ಲಾಸ್ಟ್ ಟೈಮ್ ಸಾಲ್ವ್ ಮಾಡಿದ್ದೀರಿ ಅಂತ ಕಾಣುತ್ತಲ್ರಿ. ಟೆಂಡರ್ಸ್ ಮತ್ತು ಕೊಟೇಶನ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಿ. ಎಸ್ಟಿಮೇಟೆಡ್ ಪ್ರೈಸಸ್ ಕಲ್ತಿದ್ದೀರಿ. Yes, ma'am. ಹಾ, ಸೊ ಟ್ರೀಟ್ಮೆಂಟ್ ಆಫ್ ವೇರಿಯಸ್ ಐಟಮ್ಸ್, ಕೆಲವೊಂದು ಐಟಮ್ಸ್ ಯಾವ ರೀತಿ ಟ್ರೀಟ್ ಮಾಡ್ಬೇಕಾಗ್ತದೆ. ಒನ್
ಸ್ಕ್ರಾಪ್. ಸೊ ಸ್ಕ್ರಾಪ್ ಏನಾದ್ರು ಇದ್ರೆ ಇದನ್ನ ಯಾವ ರೀತಿ ನೀವು ಟ್ರೀಟ್ ಮಾಡ್ತೀರಿ? ನಿನ್ನೆ ಹೇಳಿದೆ ಒಂದು ಪ್ರಾಬ್ಲಮ್ ಅಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಏನ್ ಮಾಡ್ತೀವಿ ಸ್ಕ್ರಾಪ್ ನ? ಸ್ಕ್ರಾಪ್ ಇದ್ರೆ ಏನ್ ಮಾಡ್ತೀವಿ? ಲೆಸ್ ಮಾಡ್ತೀವಿ. ಹಾ, ಏನ್ ಮಾಡ್ತೀರಿ? ಲೆಸ್ ಮಾಡ್ತೀವಿ, ಫ್ಯಾಕ್ಟರಿ ಓವರ್ ಹೆಡ್ ಡಿಡಕ್ಟ್ ಮಾಡ್ತೀವಿ. ಯಾಕಂದ್ರೆ ಅದು ಇನ್ಕಮ್ ಆಗ್ತದೆ. ಸ್ಕ್ರಾಪ್ ನ ಸೇಲ್ ಮಾಡಿದಾಗ ಸೇಲ್ ಆಫ್ ಸ್ಕ್ರಾಪ್ ಇಸ್ ಜಸ್ಟ್ ಅನ್ ಇನ್ಕಮ್. ಸೊ ವಿ ವಿಲ್ ಡಿಡಕ್ಟ್ ಇಟ್ ಫ್ರಮ್ ದಿ ಅವರ್ ಟೋಟಲ್ ಕಾಸ್ಟ್. ಕಾಸ್ಟ್ ಒಳಗೆ ಅದನ್ನ ಡಿಡಕ್ಟ್ ಮಾಡ್ತೀವಿ. ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸಪೋಸ್ ಇದರಲ್ಲೇ ವೇರಿಯಸ್ ಟೈಪ್ಸ್ ಇರ್ಬೋದು. ಒಂದು ಮಟೀರಿಯಲ್ ಸ್ಕ್ರಾಪ್. ಸೊ ಮಟೀರಿಯಲ್ ಸ್ಕ್ರಾಪ್ ಇದ್ದಾಗ ಏನ್ ಮಾಡ್ತೀರಿ, ಹೆಂಗ್ ಟ್ರೀಟ್ ಮಾಡ್ತೀರಿ? ಸೇಲ್ ಆಫ್ ಮಟೀರಿಯಲ್ ಸ್ಕ್ರಾಪ್. ಈಗ ಮಟೀರಿಯಲ್ಸ್ ಅಲ್ಲಿ ಏನೋ ಸ್ವಲ್ಪ ಸ್ಕ್ರಾಪ್ ಆಗಿತ್ತು, ಸೊ ಆ ಸ್ಕ್ರಾಪ್ ನ ನೀವು ಸೇಲ್ ಮಾಡ್ತೀರಿ. ಸೊ ಇಂತ ಒಂದು ಐಟಮ್ಸ್ ಮಟೀರಿಯಲ್ ಏನಾದ್ರು ಸ್ಕ್ರಾಪ್ ಇದ್ರೆ ಇಟ್ ಇಸ್ ಡಿಡಕ್ಟೆಡ್ ಫ್ರಮ್ ಮಟೀರಿಯಲ್ ಕಾಸ್ಟ್ ಅಥವಾ ಪ್ರೈಮ್ ಕಾಸ್ಟ್. ಮಟೀರಿಯಲ್ಸ್ ನಾವು ಸ್ಟಾರ್ಟಿಂಗ್ ಎಂಟರ್ ಮಾಡ್ತೀವಲ್ಲ, ಡೈರೆಕ್ಟ್ ಮಟೀರಿಯಲ್ ಪ್ಲಸ್ ಪರ್ಚೇಸಸ್ ಅಂಡ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಮಟೀರಿಯಲ್ಸ್ ಎಲ್ಲ ಮಾಡ್ತೀವಿ. ಸೊ ಅಲ್ಲಿ ಮಟೀರಿಯಲ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಪ್ರೈಮ್ ಕಾಸ್ಟ್ ಮಟೀರಿಯಲ್ಸ್ ಅಲ್ಲಿ ನಾವು ಇದನ್ನ ಲೆಸ್ ಮಾಡ್ತೀವಿ. ಸೊ ಟ್ರೀಟ್ಮೆಂಟ್ ಇಸ್ ಡಿಡಕ್ಟೆಡ್ ಫ್ರಮ್ ಮಟೀರಿಯಲ್ ಕಾಸ್ಟ್. ಸಪೋಸ್ ಫ್ಯಾಕ್ಟರಿ ಸ್ಕ್ರಾಪ್ ಇತ್ತು ಅಥವಾ ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ ನಾವು ಇದನ್ನ ಏನ್ ಮಾಡ್ತೀವಿ, ಫ್ಯಾಕ್ಟರಿ ಸ್ಕ್ರಾಪ್ ಅಂದ್ರೆ ಡ್ಯೂರಿಂಗ್ ದಿ ಪ್ರೊಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಲ್ಲಿ ಏನಾದ್ರೂ ಸ್ಕ್ರಾಪ್ ಆಗಿತ್ತು. ಸೊ ಫ್ಯಾಕ್ಟರಿ ಸ್ಕ್ರಾಪ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ವಿ ವಿಲ್ ಕನ್ಸಿಡರ್ ಇಟ್ ಆಸ್ ಫ್ಯಾಕ್ಟರಿ ಸ್ಕ್ರಾಪ್ ಅಂಡ್ ಸೇಲ್ ಆಫ್ ಫ್ಯಾಕ್ಟರಿ ಸ್ಕ್ರಾಪ್ ಈಸ್ ಡಿಡಕ್ಟೆಡ್ ಫ್ರಮ್ ದಿ ಫ್ಯಾಕ್ಟರಿ ಓವರ್ ಹೆಡ್. ಸೊ ಸೆಕೆಂಡ್ ಟೈಪ್ ಆಫ್ ಸ್ಕ್ರಾಪ್ ಈಸ್ ಫ್ಯಾಕ್ಟರಿ ಸ್ಕ್ರಾಪ್. ಇದನ್ನ ನಾವು we will deduct it from factory overhead. ಸೊ ಯಾರಿಗೆ ಏನಾದ್ರು ವಾಯ್ಸ್ ಡಿಸ್ಟರ್ಬೆನ್ಸ್ ಇದ್ರೆ ನೀವು ಇದನ್ನ ರೀಡ್ ಮಾಡ್ಬೋದು, ಓದ್ಬೋದು. ಸೊ ಕ್ಲಿಯರ್ ಆಗಿರ್ತದೆ. ಸೊ ಫ್ಯಾಕ್ಟರಿ ಸ್ಕ್ರಾಪ್ ಇದ್ರೆ ಇದನ್ನ we will deduct it from the ಫ್ಯಾಕ್ಟರಿ ಓವರ್ ಹೆಡ್ ಅಂತ ಹೇಳ್ತೀವಿ. ದೆನ್ ಏನೋ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಏನೋ ಸ್ಕ್ರಾಪ್ ಸಿಕ್ತು. ಸಮಟೈಮ್ಸ್ ದೇರ್ ಮೇ ಬಿ ಸ್ಕ್ರಾಪ್ ಆನ್ ಟೋಟಲ್ ಪ್ರೊಡಕ್ಷನ್. ಸೊ ಎಲ್ಲ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ನಿಮ್ಗೆ ಏನಾದ್ರು ಕೆಲವೊಂದು ಐಟಮ್ಸ್ ಅಥವಾ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆದ್ಮೇಲೆ ಏನ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಸಮ್ ಟೈಮ್ ಸ್ಕ್ರಾಪ್ ಬರ್ಬೋದು. ಏನೋ ಸೈಜ್ ಅಲ್ಲಿ ವೇರಿಯೇಷನ್ ಇರ್ಬೋದು, ಕ್ವಾಲಿಟಿ ವೈಸ್ ವೇರಿಯೇಷನ್ ಇದ್ದಾಗ ಅದನ್ನ ಸ್ಕ್ರಾಪ್ ಅಂತ ಕನ್ಸಿಡರ್ ಮಾಡಿ ನೀವು ಸೇಲ್ ಮಾಡ್ತೀರಿ. ಸೊ ಅಂತ ಟೈಮಲ್ಲಿ ಯೂಶಲಿ ಏನ್ ಮಾಡ್ತೀರಿ, ಇದನ್ನ ವಾಟ್ ಯು ವಿಲ್ ಡೂ, it is deducted from the total cost of production. So production scrap anta iddaga it is deducted from total cost of production. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ನಾವು ಇದನ್ನ ಡಿಡಕ್ಟ್ ಮಾಡಿ ತೋರಿಸ್ಬೇಕಾಗ್ತದೆ. ಸೊ ದಿಸ್ ಇಸ್ ರಿಲೇಟೆಡ್ ಟು ಸ್ಕ್ರಾಪ್ ಇದ್ದಾಗ ಬರೀ ಸ್ಕ್ರಾಪ್ ಅಂತ ಕೊಟ್ರೆ ನೀವು ಇದನ್ನ ಟೋಟಲ್ ಇದರಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ನೀವು ಲೆಸ್ ಮಾಡ್ಬಿಡ್ತೀರಿ. ಅಥವಾ ಮಟೀರಿಯಲ್ ಅವ್ರು ಮೆನ್ಷನ್ ಮಾಡಿದ್ರು, ಇಫ್ ಇಟ್ ಇಸ್ ಮಟೀರಿಯಲ್ ಸ್ಕ್ರಾಪ್ ಅಂದ್ರೆ ಅಲ್ಲಿ ಮಟೀರಿಯಲ್ ವ್ಯಾಲ್ಯೂಸ್ ಅಲ್ಲಿ ನೀವು ಲೆಸ್ ಮಾಡ್ತೀರಿ. ಸೊ ಅವಾಗ ನಿಮ್ಗೆ ಟೋಟಲ್ ಮಟೀರಿಯಲ್ ಕನ್ಸ್ಯೂಮ್ಡ್ ವ್ಯಾಲ್ಯೂ ಎಲ್ಲ ಸಿಗ್ತೈತಿ. ಸೊ ಕರೆಕ್ಟ್ ಅಮೌಂಟ್ ಸಿಗ್ತದೆ. ಫ್ಯಾಕ್ಟರಿ ಸ್ಕ್ರಾಪ್ ಅಂತ ಸಪೋಸ್ ಮೆನ್ಷನ್ ಮಾಡಿದ್ರೆ ಆಯಾ ಒಂದು ಹೆಡ್ ಅಲ್ಲಿ ನೀವು ಲೆಸ್ ಮಾಡ್ತೀರಿ, ಇಲ್ಲ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ನೀವು ಇದನ್ನ ಲೆಸ್ ಮಾಡ್ಬೇಕಾಗ್ತದೆ. ಸೊ ಫ್ಯಾಕ್ಟರಿ ಓವರ್ ಹೆಡ್ ಆದ ತಕ್ಷಣ ನಾವೇನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗ್ತದಲ್ಲ ನಿಮ್ಗೆ, ವರ್ಕ್ಸ್ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ನೀವು ಪ್ರೊಡಕ್ಷನ್ ಸ್ಕ್ರಾಪ್ ಇದ್ರೆ ಅಲ್ಲಿ ಡಿಡಕ್ಟ್ ಮಾಡ್ತೀರಿ. ಸೊ ದಿಸ್ ಇಸ್ ಅಬೌಟ್ ಸ್ಕ್ರಾಪ್, ಹೌ ಟು ಟ್ರೀಟ್ ದಿ ಸ್ಕ್ರಾಪ್. ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಬೈ ಪ್ರಾಡಕ್ಟ್ಸ್, ಟ್ರೀಟ್ಮೆಂಟ್ ಆಫ್ ಬೈ ಪ್ರಾಡಕ್ಟ್ಸ್. ಏನು ಬೈ ಪ್ರಾಡಕ್ಟ್ಸ್ ಅಂದ್ರೆ ಏನು? ಹೇಳ್ಬೋದಾ ಯಾರದು? ಬೈ ಪ್ರಾಡಕ್ಟ್ಸ್ ಅಂತ ಕಲ್ತಿರ್ತೀವಿ ಆಲ್ರೆಡಿ. ಸಪೋಸ್ ಈಗ ಆಯಿಲ್ ಇಂಡಸ್ಟ್ರಿ ಅಂತ ನೀವು ಕನ್ಸಿಡರ್ ಮಾಡ್ತೀರಿ. ಆಯಿಲ್ ಇಂಡಸ್ಟ್ರಿ ಒಳಗ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾವ ರೀತಿ ನಿಮ್ಗೆ ಡೈರೆಕ್ಟ್ ಬೇಕಾಗಿದ್ದ ಆಯಿಲ್ ಸಿಕ್ಬಿಡುತ್ತಾ ನೀವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡುವಾಗ? ಇಲ್ಲ. ಸೊ ಅದು ಏನು
ಕಲ್ಲಿದ್ದಲ ಶೇಪ್ ನಲ್ಲಿ ಇರ್ತದೆ. ಸೊ ಕಲ್ಲಿದ್ದಲನ ಫಸ್ಟ್ ಏನ್ ಮಾಡ್ತಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಭೂಮಿಯಿಂದ. ಸೊ ಅದನ್ನ ತೆಗೆದು ಪ್ರೊಸೆಸ್ ಮಾಡ್ತಾರೆ. ಇದನ್ನ ಪ್ರೊಸೆಸ್ ಮಾಡೋ ಟೈಮಲ್ಲಿ, ಕಲ್ಲಿದ್ದಲನ್ನ ಪ್ರೊಸೆಸ್ ಮಾಡೋ ಟೈಮಲ್ಲಿ ನಿಮ್ಗೆ ಏನೇನೋ ಬೇರೆ ಬೇರೆ ಐಟಮ್ಸ್ ಎಲ್ಲ ಸಿಕ್ತಿರ್ತಾರೆ. ಸೊ ಅದನ್ನ ಪ್ಯೂರಿಫೈ ಮಾಡ್ತಾ ಹೋಗ್ತೀರಿ, ಪ್ರೊಸೆಸ್ ಮಾಡ್ತಾ ಹೋಗ್ತಿರ್ತೀರಿ. ಸೊ ಆವಾಗ ಹೆಸರು ಚೇಂಜ್ ಮಾಡ್ತೀನಿ. ಏ. ಆನ್ ಮಾಡ್ಲಕ್ಕ ನಾವು ಹಾ? ಯಾರು ವಿಡಿಯೋನ ಆನ್ ಮಾಡಿಲ್ಲ. what is this? ತಡಿ ಹೇಳ್ತಂಗಪ್ಪ. ನೀ ಏನಾದ್ರು ಇಡ್ತಿ ಹೆಸರ? ಹೆಸರು ಏನಂತ ಇಡವ? ನಿತಿನ್, ಹೆಸರು ಏನಿಡ್ಲಿ? ನಿತಿನ್ ಇಟ್ಟನ್ ಪಜ್ಜೋರ್ ಮಕರ್ ಇಟ್ಟಿರ. mute your audio. ತಡಿ ಒಂದ್ ಹೇಳ್ತೀನಿ ಇಡ, ತಡಿ ಒಟ್ಟ. ತಡಿ ಹೊಸಕರ ಹೇಳಕ್ಕೆ. ಇದು 45 ಮಂದಿಗೆ ಇದ್ಲಕ್ಕ ಹೋದ್ವಾ? ಮತ್ತೆ ಬಾಳ ಮಂದಿ ಹಾಕಾರಪ್ಪ. ಏರ್ ಕೇಳ್ಬೇಕಲ್ಲ? ನಿತ್ಯ ಹಚ್ಚಿದ್ ಯಾಡ್ ಮಾಡ್ಲೇನ? ಹಾ. See. While entering class, you should sit in a silent place. Silent place ಅಲ್ಲಿ ಕೂಡ್ರಿ. ಯಾವುದೇ ತರ ಡಿಸ್ಟರ್ಬೆನ್ಸ್ ಬೇರೆ ನಿಮ್ ಹೊರಗಡೆಯಿಂದ ಎನ್ವಿರಾನ್ಮೆಂಟ್ ಇಂದ ಇರ್ಬೋದು, ಅಥವಾ ನಿಮ್ ಕಡೆಯಿಂದನೂ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ನಿಮ್ ಡೌಟ್ಸ್ ಇತ್ತು, ನೀವು ಯಾವ ಮುಖಾಂತರ ಬೇಕಾದ್ರೂ ನಮಗೆ ಕೇಳ್ಬೋದು, ಚಾಟ್ ಮಾಡ್ಬೋದು, ಅಥವಾ ನೀವು ಡೈರೆಕ್ಟ್ ಆಗಿ ಕೇಳ್ಬೋದು ಆನ್ಲೈನ್ ಕ್ಲಾಸ್ ಅಲ್ಲಿ. ಬಟ್ ಈ ರೀತಿ ಅನ್ನೆಸೆಸರಿ ನೀವು ಡಿಸ್ಕಷನ್ ಮಾಡೋ ನೆಸೆಸರಿ ಇಲ್ಲ. ಬೇರೆದವ್ರಿಗೂ ಡಿಸ್ಟರ್ಬ್ ಮಾಡ್ತೀರಿ? ಇಲ್ಲ, ನನಗೂ ಡಿಸ್ಟರ್ಬ್ ಮಾಡ್ತಾರೆ. ಸೊ ಬೈ ಪ್ರಾಡಕ್ಟ್ಸ್ ಅಂದಾಗ, ಈಗ ನಾವು ಒಂದು ಕಲ್ಲಿದ್ದಲನ ನೀವು ಭೂಮಿಯಿಂದ ತೆಗಿತೀರಿ, ಮೈನಿಂಗ್ ಎಲ್ಲ ಮಾಡ್ತಿರ್ತೀರಿ. ಸೊ ಮೈನಿಂಗ್ ಮಾಡುವಾಗ ನಿಮ್ಗೆ ಡೈರೆಕ್ಟ್ ಆಗಿ ಆಯಿಲೇ ಸಿಕ್ಬಿಡೋದಿಲ್ಲ. ಸೊ ನಿಮ್ಗೆ ಅದನ್ನ ಒಂದು ಕಲ್ಲಿದ್ದಲ ಶೇಪ್ ಅಲ್ಲಿ ಸಿಕ್ಕಿರ್ತದ, ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತೀರಿ, ಕಲ್ಲಿನ ತರ ಇರ್ತದೆ. ಅದನ್ನ ಏನ್ ಮಾಡ್ತೀರಿ, ಪ್ರೊಸೆಸ್ ಮಾಡ್ತೀರಿ, ಹೀಟ್ ಮಾಡ್ತೀರಿ, ಏನಾದ್ರೂ ಪ್ರೊಸೆಸ್ ಇರ್ತದಲ್ಲ ಅದನ್ನ ನೀವು ಪ್ರೊಸೆಸ್ ಮಾಡಿದಾಗ ನಿಮ್ಗೆ ಒಂದೇ ಒಂದು ಪ್ರಾಡಕ್ಟ್ ಸಿಗೋದಿಲ್ಲ, ಅದರಲ್ಲಿ ವೇರಿಯಸ್ ಪ್ರಾಡಕ್ಟ್ಸ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಆಯಿಲ್ ಇಂಡಸ್ಟ್ರಿ ಅಂತ ಹೇಳುವಾಗ ನಿಮ್ಗಲ್ಲಿ ಲೂಬ್ರಿಕೆಂಟ್ ಆಯಿಲ್ ಸಿಗ್ಬೋದು, ಕೆರೋಸಿನ್ ಸಿಗ್ಬೋದು, ಅಥವಾ ಬೇರೆ ಫ್ಯೂಲ್ ಸಿಗ್ಬೋದು. ಸೊ ಇವೆಲ್ಲ ಏನ್ರಿ ಬೈ ಪ್ರಾಡಕ್ಟ್ಸ್. ಮೇನ್ ಒಂದು ಪ್ರಾಡಕ್ಟ್ ಇರ್ತದ, ಅದ್ರ ಜೊತೆಗೇನೆ ನಿಮ್ಗೆ ಕೆಲವೊಂದು ಬೈ ಪ್ರಾಡಕ್ಟ್ಸ್ ಅಂದ್ರೆ ಅದಕ್ಕೆ ಅಷ್ಟು ವ್ಯಾಲ್ಯೂ, ಮೇನ್ ಪ್ರಾಡಕ್ಟ್ ಇದ್ದಷ್ಟು ವ್ಯಾಲ್ಯೂ ಇರೋದಿಲ್ಲ, ಬಟ್ ಇಟ್ ಹ್ಯಾಸ್ ಸಮ್ ಲಿಟಲ್ ವ್ಯಾಲ್ಯೂ ಆಸ್ ಕಂಪೇರ್ಡ್ ಟು ದಿ ಮೇನ್ ಪ್ರಾಡಕ್ಟ್. ಸೊ ಅಂತ ಒಂದು ಪ್ರಾಡಕ್ಟ್ಸ್ಗೆ ನೀವು ಬೈ ಪ್ರಾಡಕ್ಟ್ಸ್ ಅಂತ ಕರಿತೀರಿ. ಇನ್ನೂ ಒಂದು ಎಕ್ಸಾಂಪಲ್ಸ್ ಹೇಳ್ಬೇಕಾದ್ರೆ, ಈಗ ಕೋಲ್ ಮೈನಿಂಗ್ ಮಾಡ್ತಿರ್ತಾರೆ. ಕೋಲ್ನ ಮೈನಿಂಗ್ ಮಾಡುವಾಗ ನಿಮ್ಗೆ ಟಾರ್ ಸಿಗ್ತದ. ಕೋಲ್ ಜೊತೆಗೇನೆ ನಿಮ್ಗೆ ಕೋಲ್ ಇಸ್ ಮೇನ್ ಪ್ರಾಡಕ್ಟ್, ವೈಲ್ ಎಕ್ಸ್ಟ್ರಾಕ್ಟಿಂಗ್ ಕೋಕ್ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಕೋಲ್ ಸಿಗ್ತದ. ಸೊ ಕೋಲ್ ಜೊತೆಗೆ ಇಟ್ ಇಸ್ ಮೇನ್ ಪ್ರಾಡಕ್ಟ್. ಅದ್ರ ಜೊತೆಗೆ ನಿಮ್ಗೆ ಟಾರ್ ಅಂತ ಸಿಗ್ತದೆ. ಸಲ್ಫೇಟ್, ಈಗ ಟಾರ್ ಹಾಕ್ತಿರ್ತಾರೆ, ಆ ಟಾರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಅದನ್ನ ಸಪರೇಟ್ ಮಾಡ್ತಾರೆ. ಸಲ್ಫೇಟ್ ಸಿಗ್ಬೋದು, ಬೆನ್ಝೋಲ್ ಅಂತ ಸಿಗ್ತದ. ಸೊ ಎಲ್ಲ ಕೆಮಿಕಲ್ ವರ್ಡ್ಸ್ ಜಾಸ್ತಿ ಗೊತ್ತಿರ್ತದ. ಸೊ ಈ ರೀತಿ ಬೈ ಪ್ರಾಡಕ್ಟ್ಸ್ ನಿಮ್ಗೆ ಸಿಗ್ತಿರ್ತಾವ. ಸೊ ಅದನ್ನು ಕೂಡ ಸ್ವಲ್ಪ ಪ್ಯೂರಿಫೈ ಮಾಡ್ಬಿಟ್ಟು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ, ಅದನ್ನ ಪ್ರೊಸೆಸ್ ಮಾಡಿ, ಅದನ್ನ ಸಪರೇಟ್ ಮಾಡಿ, ಅದನ್ನು ಕೂಡ ಅವರು ಬೈ ಪ್ರಾಡಕ್ಟ್ಸ್ ಅಂತ ಹೇಳಿ ಮಾರಬಹುದು. ಸೊ ಸೇಲ್ ಮಾಡ್ಬೋದು. ಸೇಲ್ ಮಾಡೋದ್ರಿಂದ ಅಗೇನ್ ಅದೇನಾಗ್ತದೆ ರೀ, ಅದು ಕೂಡ ನಮ್ಗೆ ಒಂಥರ ಇನ್ಕಮ್ ಆಗ್ತದೆ. ಸೊ ಬೈ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದು, ಅದು ಕೂಡ ಇಟ್ ಇಸ್ ಅ ಕೈಂಡ್ ಆಫ್ ಇನ್ಕಮ್. ಸೊ ದಿ ಸೇಲ್ ಪ್ರೈಸ್ ಆಫ್ byproducts obtained in the course of production of goods is deducted from works cost, or it is deducted from the cost of production. ಎರಡು ತರ ಟ್ರೀಟ್ ಮಾಡಬಹುದು. ಸೊ ಬೈ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದ್ರಿಂದ ಏನ್ ಅಮೌಂಟ್ ಬರ್ತದ ಅದು ಇನ್ಕಮ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಅದನ್ನ ನಾವು ಅಗೇನ್ ವಿ ವಿಲ್ ಡಿಡಕ್ಟ್ ಇಟ್ ಫ್ರಮ್ ವರ್ಕ್ಸ್ ಕಾಸ್ಟ್, or we will deduct it from cost of production. So that is the treatment of byproduct. So it is deducted from works cost. Sale of byproducts it is deducted from works cost or deducted from cost of production. Okay, so next item byproducts ಆಯ್ತು.
ನೆಕ್ಸ್ಟ್ ಐಟಮ್ ನೀವು ಇದನ್ನ ಹೇಳೋದಾದ್ರೆ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಅಂದ್ರೆ ಇನ್ ದಿ ಕೋರ್ಸ್ ಆಫ್ ಪ್ರೊಡಕ್ಷನ್ ಗೂಡ್ಸ್ ಪ್ರೊಡ್ಯೂಸ್ಡ್ ವಿಲ್ ಬಿ ಡಿಫೆಕ್ಟಿವ್. ಏನೋ ಒಂದು ಪ್ರೊಡಕ್ಷನ್ ಮಾಡುವಾಗ ಆಲ್ರೆಡಿ ಹೇಳಿದೆ, ಈಗ ಬೈ ಪ್ರಾಡಕ್ಟ್ಸ್ ನಿಮ್ಗೆ ಸಿಗ್ತದ, ಸ್ಕ್ರಾಪ್ ಅಂದ್ರೆ ಫುಲ್ ಹಾಳಾಗಿರ್ತದ, ಸ್ವಲ್ಪ ಏನಾದ್ರು ಡಿಫೆಕ್ಟಿವ್ ಇದ್ರೆ ಅದನ್ನ ಯಾವ ರೀತಿ ನೀವು ಮಾಡ್ತೀರಿ. ಸೊ ದೀಸ್ ಡಿಫೆಕ್ಟಿವ್ ಗೂಡ್ಸ್ ಕ್ಯಾನ್ ಬಿ ರೆಕ್ಟಿಫೈಡ್ ಬೈ ಇನ್ಕರಿಂಗ್ ಅಡಿಷನಲ್ ಎಕ್ಸ್ಪೆಂಡಿಚರ್. ಸಚ್ ಅಡಿಷನಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಡಿಫೆಕ್ಟಿವ್ ಗೂಡ್ಸ್ ಈಸ್ ಟ್ರೀಟೆಡ್ ಆಸ್ ಫ್ಯಾಕ್ಟರಿ ಕಾಸ್ಟ್. therefore it is included in the factory cost. ಸೊ ಇಲ್ಲಿ ಡಿಫೆಕ್ಟಿವ್ ಬಂದ ತಕ್ಷಣ ನೀವು ಅದನ್ನ ಮಾರ್ಬಿಡಂಗಿಲ್ಲ. ಏನೋ ಸ್ಮಾಲ್ ಪ್ರಾಬ್ಲಮ್ ಇರ್ತದ, ಅದನ್ನ ನೀವು ರೆಕ್ಟಿಫೈ ಮಾಡ್ಬೋದು. ಸೊ ರೆಕ್ಟಿಫೈ ಮಾಡೋದ್ರಿಂದ ಅದನ್ನ ಮತ್ತೆ ಆಸ್ ಯೂಶುವಲ್ ಒರಿಜಿನಲ್ ಯಾವ ರೀತಿ ಪ್ರಾಡಕ್ಟ್ಸ್ ಇರ್ತದ ಅದೇ ರೀತಿ ನೀವು ಅದನ್ನ ಸೇಲ್ ಮಾಡ್ಬೋದು. ಏನೋ ಸಣ್ಣ ಪುಟ್ಟ ಏನೋ ಒಂದು ಈಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದ್ರೆ ಏನೋ ಸ್ವಲ್ಪ ವೈರ್ ಮಿಸ್ಟೇಕ್ ಆಗಿರ್ಬೋದು, ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದ್ರೆ ಅದನ್ನ ಅಗೇನ್ ನೀವು ರೆಕ್ಟಿಫೈ ಮಾಡ್ಬಿಟ್ಟು ಅದನ್ನ ಸೇಲ್ ಮಾಡ್ಲಿಕ್ಕೆ ಆಗಿರ್ತದೆ. ಸೊ ಅಡಿಷನಲ್ ನೀವು ಎಕ್ಸ್ಪೆಂಡಿಚರ್ ಅದ್ರ ಮೇಲೆ ಇನ್ಕರ್ ಮಾಡ್ಬೇಕಾಗ್ತದೆ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ನ ಸರಿ ಮಾಡ್ಲಿಕ್ಕೆ, ಅಥವಾ ಅದನ್ನ ಒರಿಜಿನಲ್ ಪ್ರಾಡಕ್ಟ್ಸ್ ಅಥವಾ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ನೀವು ಒಂದಷ್ಟು ಅಮೌಂಟ್ ನ ಅಡಿಷನಲ್ ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ಬೇಕಾಗ್ತದೆ. ಸೊ ಈ ಅಡಿಷನಲ್ ಎಕ್ಸ್ಪೆಂಡಿಚರ್ ಏನ್ ನೀವು ಇನ್ಕರ್ ಮಾಡ್ತಿರಲ್ಲ ಅದನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಿ. ಸೊ ಇಟ್ ಈಸ್ ಟ್ರೀಟೆಡ್ ಆಸ್ ಫ್ಯಾಕ್ಟರಿ ಕಾಸ್ಟ್. ಇಟ್ ಈಸ್ ಆಡೆಡ್ ಇನ್ ದಿ ಫ್ಯಾಕ್ಟರಿ ಓವರ್ ಹೆಡ್ ಅಥವಾ ಫ್ಯಾಕ್ಟರಿ ಕಾಸ್ಟ್ ಒಳಗೆ ಇದನ್ನ ಆಡ್ ಮಾಡ್ತೀರಿ. ಸೊ ಥರ್ಡ್ ಐಟಮ್ ಡಿಫೆಕ್ಟಿವ್ ಪ್ರಾಡಕ್ಟ್ಸ್. ಸೊ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಅಲ್ಲಿ ನಾವು ಏನಾದ್ರು ರೆಕ್ಟಿಫೈ ಮಾಡಬಹುದಾದ್ರೆ ಸೊ ನಾವು ಅಡಿಷನಲ್ ಎಕ್ಸ್ಪೆಂಡಿಚರ್ ನ ಇನ್ಕರ್ ಮಾಡ್ಬೇಕಾಗ್ತದೆ. ಅಡಿಷನಲ್ ಎಕ್ಸ್ಪೆಂಡಿಚರ್ incurred to rectify the product is treated as factory cost, and it is added to factory cost, factory overhead. So ಇಷ್ಟು ಪಾಯಿಂಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆಯೇನ್ರಿ? ಎನಿ ಡೌಟ್ಸ್ ಹಿಯರ್? No ma'am. Other participants? No ma'am. Okay. ಸೊ ನೆಕ್ಸ್ಟ್ ಟರ್ಮ್ ನಾವು ಹೇಳೋದಾದ್ರೆ ರಾಯಲ್ಟಿ ಪೇಡ್. ಇದು ಒಂದು ಐಟಮ್ ನಿಮ್ಗೆ ಬರ್ಬೋದು. ರಾಯಲ್ಟಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ಒಂದು ಐಟಮ್ ಅಥವಾ ಟರ್ಮ್ಸ್ ನಿಮ್ಗೆ ಸಿಗ್ಬೋದು. ರಾಯಲ್ಟಿ ಪೇಡ್ ಇದನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಿ? ಸೊ ರಾಯಲ್ಟಿ ಪೇಡ್ ಇಟ್ ಇಸ್ ಅನ್ ಅಮೌಂಟ್ ಪೇಡ್ ಬೈ ದಿ ಟೆನೆಂಟ್. ಆಲ್ರೆಡಿ ಇದನ್ನ ನೀವು ಕನ್ಸೈನ್ಮೆಂಟ್ ಅಲ್ಲಿ ಕಲ್ತಿರ್ತೀರಿ, ಸಾರಿ ನೀವು ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ತೀರಿ ರಾಯಲ್ಟಿ ಅಕೌಂಟ್. ಸೊ ಅಲ್ಲಿ ಕಲ್ತಿರ್ತೀರಿ ರಾಯಲ್ಟಿ ಅಂದ್ರೇನು, ರಾಯಲ್ಟಿ ಚಾರ್ಟ್ ಪ್ರಿಪೇರ್ ಮಾಡೋದು ನಿಮ್ಗೆ ಗೊತ್ತಿರ್ತದೆ. ಸೊ ಇಟ್ ಈಸ್ ಅನ್ ಅಮೌಂಟ್ ಪೇಡ್ ಬೈ ದಿ ಟೆನೆಂಟ್ ಟು ದಿ ಲ್ಯಾಂಡ್ ಲಾರ್ಡ್ ಫಾರ್ ಆಬ್ಟೈನಿಂಗ್ ಮೈನಿಂಗ್ ರೈಟ್ಸ್ ಟು ಎಕ್ಸ್ಟ್ರಾಕ್ಟ್ ಮಿನರಲ್ಸ್. ಮಿನರಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡುವಾಗ ರಾಯಲ್ಟಿ ನೀವು ಪೇ ಮಾಡಿರ್ತೀರಿ. ಆಲ್ರೆಡಿ ಇದು ಫಸ್ಟ್ ಸೆಮ್ ನಲ್ಲಿ ಕಲ್ತಿರ್ತೀರಿ. ಸೊ ಇಲ್ಲಿ ರಾಯಲ್ಟಿ ಪೇಡ್ ಅಂತ ಬಂದಾಗ ಯಾವ ರೀತಿ ಟ್ರೀಟ್ ಮಾಡ್ತೀರಿ? ದಿಸ್ ಎಕ್ಸ್ಪೆಂಡಿಚರ್ ಈಸ್ ದಿ ಪಾರ್ಟ್ ಆಫ್ ಮಟೀರಿಯಲ್ ಕಾಸ್ಟ್. ಯಾಕಂದ್ರೆ ಮಟೀರಿಯಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀರಿ, ಮಿನರಲ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಿ. ಸೊ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ಮಟೀರಿಯಲ್ ಕಾಸ್ಟ್. ಹವೆವರ್ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಒನ್ ಆಫ್ ದಿ ಡೈರೆಕ್ಟ್ ಆರ್ ಚಾರ್ಜಬಲ್ ಎಕ್ಸ್ಪೆನ್ಸಸ್. ಸೊ ಇದನ್ನ ಎರಡು ರೀತಿ ನೀವು ಟ್ರೀಟ್ ಮಾಡ್ಬೋದು. ಒಂದು ಮಟೀರಿಯಲ್ ಕಾಸ್ಟ್ ಒಳಗಾದ್ರೂ ಇನ್ವಾಲ್ವ್ ಮಾಡ್ಬೋದು, ಅಥವಾ ಈ ರಾಯಲ್ಟಿ ಪೇಡ್ ಅನ್ನ ನೀವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಥರ್ಡ್ ಐಟಮ್ ನಿಮ್ಗೆ ಬರ್ತದೆ ನೋಡ್ರಿ. ಫಸ್ಟ್ ಪಾರ್ಟ್ ಒಳಗ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಅಲ್ಲಿ ಆದ್ರೂ ಇದನ್ನ ತೋರಿಸಬಹುದು. ಇಲ್ಲ ಅಂದ್ರೆ ಮಟೀರಿಯಲ್ ನ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ನೀವು ರಾಯಲ್ಟಿ ಪೇ ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ರಾಯಲ್ಟಿ ಪೇ ಮಾಡಿದ್ದನ್ನ ನೀವು ಮಟೀರಿಯಲ್ ಕಾಸ್ಟ್ ಅಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಬೋದು. ಸೊ ದಿ ಎಕ್ಸ್ಪೆಂಡಿಚರ್ ಈಸ್ ರಾಯಲ್ಟಿ ಪೇಡ್. ನೀವು ಮಟೀರಿಯಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರಿ, ನೀವು ಮೈನಿಂಗ್ ವರ್ಕ್ ಮಾಡ್ತಾ ಇದ್ರಿ. ಸೊ ಹಾಗಾಗಿ ನೀವು ರಾಯಲ್ಟಿ ಪೇ ಮಾಡ್ತಾ ಇದ್ರಿ. ನೀವು ರಾಯಲ್ಟಿ ಪೇ ಮಾಡ್ತಾ ಇದ್ದೀರಿ ಅಂದ್ರೆ ಇದು ನಿಮ್ಗೆ ಎಕ್ಸ್ಪೆನ್ಸಸ್. ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್ ಫಾರ್ ಯು. ಸೊ ಯು ವಿಲ್ treat this as a material cost, or it can be treated as direct or chargeable expenses. Material cost or direct expenses. Okay, it can be treated as material cost or it can be treated as direct expenses. ನೀವು ಯಾವ್ದನ್ನ ಟ್ರೀಟ್ ಮಾಡ್ತೀರಿ, ಯಾವ ರೀತಿ ಟ್ರೀಟ್ ಮಾಡ್ತೀರಿ ಅಥವಾ ಯಾವ ರೀತಿ ನೀವು ತೋರಿಸ್ತೀರಲ್ಲ ಅದನ್ನ ನೀವು ಒಂದು ನೋಟ್ ಹಾಕ್ಬೇಕಾಗ್ತದ. ನೆಕ್ಸ್ಟ್ important term.
stores consumed. So here stores consumed are to be treated as indirect materials and are included in the factory overhead. ನಿಮ್ಗೆ one sorry ಪ್ರಾಬ್ಲಮ್ ಅಲ್ಲಿ ಸ್ಟೋರ್ಸ್ ಅಂತ ಕೊಟ್ಟಿದ್ರೆ ಸ್ಟೋರ್ಸ್ ಅಂತ ಕೊಟ್ಟಿದ್ರೆ stores consumed are to be treated as indirect materials. So it is treated as factory overhead. ಈ ರೀತಿ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ material returned to stores and transferred to other jobs. Okay, material returned to stores and transferred to other jobs. The cost of materials returned is deducted from the total cost of materials. So ಇಲ್ಲಿ ಏನಾದ್ರೂ ಮಟೀರಿಯಲ್ಸ್ ವರ್ಕ್ ಅಂತ ಕಳ್ಸಿರ್ತೀರಿ, ಈಗ ಪ್ರೊಡಕ್ಷನ್ ಪ್ರೊಸೆಸ್ಗೆ ಒಂದಷ್ಟು ಮಟೀರಿಯಲ್ಸ್ ನ ಕಳಿಸ್ತಾರೆ, ಡಿಸ್ಪ್ಯಾಚ್ ಮಾಡ್ತಾರೆ. ಸೊ ಅದು ಆ ಒಂದು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಒಳಗೆ ಮಟೀರಿಯಲ್ಸ್ ಬರ್ತದೆ, ಅದನ್ನ ಎಕ್ಸಸ್ ಅನಿಸ್ಬೋದು ಅಥವಾ ರಾಂಗ್ ಮಟೀರಿಯಲ್ಸ್ ಆಗಿರ್ಬೋದು. ಸೊ ಹಾಗಾಗಿ ಆ ಮಟೀರಿಯಲ್ಸ್ ಕಳ್ಸುವಾಗ ಅವರು ಅಲ್ಲಿ ಮಟೀರಿಯಲ್ಸ್ ಅಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ, ಇಷ್ಟು ಮಟೀರಿಯಲ್ಸ್ ನಾವು ಕಳ್ಸಿದೀವಿ ಅಂತ. ಅಷ್ಟು ಅಮೌಂಟ್ ಏನು ಮಟೀರಿಯಲ್ಸ್ ಏನ್ ನೀವು ಇದ್ರಲ್ಲಿ ಕಲ್ತಿರ್ತೀರಿ ಲಾಸ್ಟ್ ಟೈಮ್ FIFO ಮೆಥಡ್ LIFO ಮೆಥಡ್ ಮಟೀರಿಯಲ್ಸ್ ಕಳ್ಸಿರೋದಂತದ್ನೆಲ್ಲ ಅವರು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಮಟೀರಿಯಲ್ಸ್ ಕಳ್ಸಿದ ಮೇಲೆ ಅಲ್ಲಿ ಅಷ್ಟು ಮಟೀರಿಯಲ್ಸ್ ಕಡಿಮೆ ಆಗಿರ್ತದೆ, ಬಟ್ ಆಮೇಲೆ ಆ ಮಟೀರಿಯಲ್ಸ್ ನ ರಿಟರ್ನ್ ಮಾಡಿದ್ರೆ ಯಾವ ರೀತಿ ಟ್ರೀಟ್ ಮಾಡ್ತೀರಿ? ಸೊ ದಿ ಕಾಸ್ಟ್ ಆಫ್ ಮಟೀರಿಯಲ್ಸ್ ರಿಟರ್ನ್ ಈಸ್ ಡಿಡಕ್ಟೆಡ್ ಫ್ರಮ್ ದಿ ಟೋಟಲ್ ಕಾಸ್ಟ್ ಆಫ್ ಮಟೀರಿಯಲ್ಸ್. ಮಟೀರಿಯಲ್ಸ್ ಇಲ್ಲಿ ನಾವು ರಿಸೀವ್ ಮಾಡಿರ್ತೀವಲ್ಲ, ಅಲ್ಲಿ ಮಟೀರಿಯಲ್ಸ್ ರಿಸೀವ್ ಮಾಡಿರಲ್ಲಿ ಏನ್ ಟೋಟಲ್ ಕಾಸ್ಟ್ ಇರ್ತೈತಿ ಅದ್ರೊಳಗೆ ಅದನ್ನ ಅಮೌಂಟ್ ನ ಡಿಡಕ್ಟ್ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಇದನ್ನ ನಾವು ಡಿಡಕ್ಟ್ ಮಾಡ್ತೀವಿ, ಮಟೀರಿಯಲ್ ಕಾಸ್ಟ್ ಡಿಡಕ್ಟ್ ಮಾಡ್ತೀವಿ. ಅದೇ ರೀತಿ ಮಟೀರಿಯಲ್ ಲಾಸ್ಟ್ ಇದ್ರೆ ಏನ್ ಮಾಡ್ತೀರಿ? ಸೊ ದಿ ಕಾಸ್ಟ್ ಆಫ್ ಮಟೀರಿಯಲ್ ಲಾಸ್ಟ್ ಈಸ್ ಡಿಡಕ್ಟೆಡ್ ಫ್ರಮ್ ದಿ ಟೋಟಲ್ ಕಾಸ್ಟ್ ಆಫ್ ಮಟೀರಿಯಲ್ಸ್. ಸೊ ಎರಡು ಐಟಮ್ಸ್ ಆಗ್ತದ, ಮಟೀರಿಯಲ್ಸ್ ರಿಟರ್ನ್ ಅಂಡ್ ಮಟೀರಿಯಲ್ಸ್ ಲಾಸ್ಟ್. ಸೊ ಇದನ್ನ ಏನ್ ಮಾಡ್ತಾರೆ? ಡಿಡಕ್ಟೆಡ್ from the total cost of materials. So ಈ ರೀತಿ ನಾವು ಟ್ರೀಟ್ಮೆಂಟ್ ತೋರಿಸ್ಬೇಕಾಗ್ತದ. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ಸ್ ಅಥವಾ ಐಟಮ್ಸ್ ಹೇಳ್ಬೋದಾದ್ರೆ ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್ ಅಥವಾ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್. ದಿ ವ್ಯಾಲ್ಯೂ ಆಫ್ ಫಿನಿಶ್ಡ್ ಗೂಡ್ಸ್ ಪರ್ಚೇಸ್ಡ್ is not treated as a part of raw materials, but it is treated as the part of finished goods. Hence it is added to the total cost of production. So ಈಗ ಏನಾದ್ರೂ ಫಿನಿಶ್ಡ್, ಈಗ ಮಟೀರಿಯಲ್ಸ್ ನೀವು ಬೈ ಮಾಡ್ತೀರಿ, ಅದ ಮಟೀರಿಯಲ್ಸ್ ನ ಯೂಸ್ ರಾ ಮಟೀರಿಯಲ್ಸ್ ಬೈ ಮಾಡಿ ನೀವು ಅದನ್ನ ಪ್ರೊಸೆಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಫಿನಿಶ್ಡ್ ಪ್ರಾಡಕ್ಟ್ ನೀವು ಮಾಡ್ತಿದ್ರಿ ಅಂದ್ರ ಅವಾಗ ಅಂತ ಒಂದು ಐಟಮ್ಸ್ ನ ನೀವು ಮಟೀರಿಯಲ್ಸ್ ಕಾಸ್ಟ್ ಒಳಗೆ ಆಡ್ ಮಾಡ್ತಿದ್ರಿ. ಬಟ್ ನೀವು ಅಪಾರ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಸಮ್ ಯೂನಿಟ್ಸ್, ಯು ಆರ್ ಬೈಯಿಂಗ್ ಸಮ್ ಫಿನಿಶ್ಡ್ ಪ್ರಾಡಕ್ಟ್ಸ್, ಆಲ್ರೆಡಿ ರೆಡಿ ಇರುವಂತ ಒಂದು ಗೂಡ್ಸ್ ನ ನೀವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀರಿ. ಸೊ ಬೇರೆ ಕಡೆಯಿಂದ ಏನ್ ಪರ್ಚೇಸ್ ಮಾಡಿರ್ತೀರ ಆಲ್ರೆಡಿ ಫಿನಿಶ್ಡ್ ಗೂಡ್ಸ್ ಇರ್ತಾವು. ಸೊ ಅದು ಸೇಲ್ ಮಾಡಕ್ ರೆಡಿ ಆಗಿರುವಂತಹ ಒಂದು ಪ್ರಾಡಕ್ಟ್ಸ್, ಅದನ್ನ ಏನ್ ಮಾಡ್ತೀರಿ? ದಿ ವ್ಯಾಲ್ಯೂ ಆಫ್ ಟೋಟಲ್ ಫಿನಿಶ್ಡ್ ಗೂಡ್ಸ್ ಏನಿರ್ತದಲ್ಲ ಅದನ್ನ ಯು ವಿಲ್ ಆಡ್ ಇಟ್ ಟು ದಿ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅಲ್ಲಿ ಆಡ್ ಮಾಡ್ತೀನಿ. ಅಂದ್ರೆ ನೀವು ಸೆಕ್ಷನ್ ವೈಸ್ ನಿಮ್ಗೆ ಗೊತ್ತಿರ್ತದೆ, ಫಸ್ಟ್ ಮಟೀರಿಯಲ್ ಕಾಸ್ಟ್, ದೆನ್ ಆಡ್ ಮಾಡ್ತೀರಿ, ನಿಮ್ ಪ್ರೈಮ್ ಕಾಸ್ಟ್ ಸಿಗ್ತದ. ಸೊ ಮಟೀರಿಯಲ್ ಕಾಸ್ಟ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೂರು ಆಡ್ ಮಾಡ್ತೀರಿ, ಪ್ರೈಮ್ ಕಾಸ್ಟ್ ಸಿಗ್ತೈತಿ, ಅದ್ರ ಫ್ಯಾಕ್ಟ್ರಿ ಓವರ್ ಹೆಡ್ ಆಡ್ ಮಾಡ್ತೀರಿ, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆಡ್ ಮಾಡ್ತೀರಿ. ಸೊ ಲಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಆಡ್ ಮಾಡಿದ್ಮೇಲೆ ನಿಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗ್ತದ. ಸೊ ಅಲ್ಲಿ ಫಿನಿಶ್ಡ್ ಗೂಡ್ಸ್ ಲಾಸ್ಟ್ ನೀವು ಆಡ್ ಮಾಡ್ಬೇಕಾಗ್ತದೆ. ಸೊ ಇಟ್ ಈಸ್ ಆಡೆಡ್ ಟು ದಿ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಯಾವುದು? ಪರ್ಚೇಸ್ ಆಫ್ ಫಿನಿಶ್ಡ್ ಗೂಡ್ಸ್. ಫಿನಿಶ್ಡ್ ಗೂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಿನಿಶ್ಡ್ ಗೂಡ್ಸ್ ಇದ್ದಾಗ ಇದನ್ನ ಏನು, ಇಟ್ ಈಸ್ ಆಡೆಡ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಇಷ್ಟು ನಾವು ಕೆಲವೊಂದು ಐಟಮ್ಸ್ ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ವಿ. ನೆಕ್ಸ್ಟ್, ಇಫ್ ದೇರ್ ಇಸ್ ಎನಿ ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್, ಏನಾದ್ರು ಪರ್ಚೇಸ್ ಮಾಡಿದಾಗ ಕೆಲವೊಂದು ಎಕ್ಸ್ಪೆನ್ಸಸ್ ಇದ್ರೆ, ಪರ್ಚೇಸ್ ಎಕ್ಸ್ಪೆನ್ಸಸ್ ಆನ್ ಪರ್ಚೇಸ್, ಸಚ್ ಎಕ್ಸ್ಪೆನ್ಸಸ್ ಆರ್ ಯಾವ್ಯಾವು? ಕ್ಯಾರೇಜ್ ಇನ್ವರ್ಡ್, ಕಾರ್ಟೇಜ್,
octroi, freight, import duty, or custom duty. These expenses are incurred for bringing the materials from the field to the factory premises. The above expenses are the part of material cost. Hence, they are added to the cost of materials purchased. So, ನೀವು ಇಲ್ಲಿ observe ಮಾಡಬೇಕಾಗ್ತದೆ any expenses incurred ಆನ್ ಪರ್ಚೇಸಸ್. ಏನಾದ್ರೂ ರಾ ಮಟೀರಿಯಲ್ಸ್ ನ ನೀವು ಪರ್ಚೇಸ್ ಮಾಡುವಾಗ ನೀವು ಎಕ್ಸ್ಪೆನ್ಸಸ್ ನ ಇನ್ಕರ್ ಮಾಡಿದ್ರಿ ಅಂದ್ರೆ, ಸೊ ಯಾವ್ಯಾವ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಇನ್ವರ್ಡ್ ಹೆಸರು ಹೇಳ್ತಾ ಇದೆ, ಕ್ಯಾರೇಜ್ ಇನ್ವರ್ಡ್, ನೇಮ್ ಇಟ್ಸ್ ಆಫ್ ಸೇಸ್ ಕ್ಯಾರೇಜ್ ಇನ್ವರ್ಡ್ ಅಂದ್ರೆ ನಾವು ಮಟೀರಿಯಲ್ಸ್ ಇನ್ವರ್ಡ್ ತಗೊಳ್ತಾ ಇದೀವಿ, ನಿಮ್ಮ ಒಂದು ಫ್ಯಾಕ್ಟರಿ ಪ್ರಮೈಸಸ್ ಗೆ ಅದನ್ನ ತಗೊಂಡ್ ಬರ್ತಾ ಇದೀರಿ ಮಟೀರಿಯಲ್ಸ್, ಅವಾಗ ನೀವು ಕ್ಯಾರೇಜ್ ಪೇ ಮಾಡಿದ್ರೆ ಕ್ಯಾರೇಜ್ ಇನ್ವರ್ಡ್ ಆಗ್ತದೆ. ಸೊ ಇಟ್ ಇಸ್ ಇನ್ಕರ್ಡ್ ಆನ್ ಪರ್ಚೇಸಸ್. ದೆನ್ ಏನು ಕಾರ್ಟೇಜ್ ಪೇ ಮಾಡಿರ್ತೀರಿ ಅಥವಾ ಆಕ್ಟ್ರೈ ಪೇ ಮಾಡಿರ್ತೀರಿ ಆನ್ ಪರ್ಚೇಸಸ್, ಆರ್ ಫ್ರೀಟ್ ಆಗಿರ್ಬೋದು, ಇಂಪೋರ್ಟ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ, ಕೆಲವೊಂದು ಟ್ಯಾಕ್ಸಸ್ ನೀವು ಪೇ ಮಾಡ್ತೀರಿ ಬಿಕಾಸ್ ಆಫ್ ಫಾರ್ ಯು ಆರ್ ಪರ್ಚೇಸಿಂಗ್ ಸಮ್ materials and on that you are paying some taxes or you are incurring some expenses. So anta one expenses na yav riti treat ಮಾಡ್ತೀರಿ, so they are added to the cost of materials purchased. ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತದ. expenses on purchases, expenses on purchases added to materials, total material cost ಗೆ added to total cost of materials purchased. ಏನ್ ಪರ್ಚೇಸ್ ಮಾಡಿರ್ತೀರಲ್ಲ ಆ ಪರ್ಚೇಸ್ ಮಾಡಿರುವಂತ ವ್ಯಾಲ್ಯೂಗೆ ಈ ಒಂದು ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ತೀರಿ. ನೆಕ್ಸ್ಟ್ ಟರ್ಮ್ ನಾವು ಹೇಳೋದಾದ್ರೆ ಎಕ್ಸ್ಪೆನ್ಸಸ್ ಆನ್ ಸೇಲ್ಸ್. ಎಕ್ಸ್ಪೆನ್ಸಸ್ ಆನ್ ಸೇಲ್ಸ್, ಸೊ ಸಚ್ ಯಾವ ಸೇಲ್ಸ್ ಮೇಲೆ ಯಾವ ತರ ಎಕ್ಸ್ಪೆನ್ಸಸ್ ಪೇ ಮಾಡ್ತೀರಿ, ಅಲ್ಲಿ ಕ್ಯಾರೇಜ್ ಇನ್ವರ್ಡ್ ಪೇ ಮಾಡಿರ್ತೀರಿ ಅಂದ್ರೆ ಇಲ್ಲಿ ಕ್ಯಾರೇಜ್ ಔಟ್ವರ್ಡ್ ಪೇ ಮಾಡ್ತೀರಿ, ಸೊ ಆಕ್ಟ್ರಾಯ್ ಪೇ ಮಾಡ್ತೀರಿ ಆನ್ ಸೇಲ್ಸ್. ಸೊ ಎಕ್ಸ್ಪೆನ್ಸಸ್ ಸಚ್ ಆಸ್ ಕ್ಯಾರೇಜ್ ಔಟ್ವರ್ಡ್ ಅವ್ರು ಮೆನ್ಷನ್ ಮಾಡಿದ್ರ, ಸಪೋಸ್ ಆನ್ ಸೇಲ್ಸ್ ಯು ಆರ್ ಪೇಯಿಂಗ್ ಸಮ್ ಆಕ್ಟ್ರಾಯ್, ಆನ್ ಸೇಲ್ಸ್ ಯು ಆರ್ ಪೇಯಿಂಗ್ ಸಮ್ ಫ್ರೇಟ್, ಸೊ ಹೇಳಿದ್ರೆ ನೀವು ಅದನ್ನ they are incurred for sales and hence they are included in selling and distribution overhead. Okay, so here just a minute. Expenses on sales. ಸೇಲ್ಸ್ ಮೇಲೆ ಯಾವ್ಯಾವ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡ್ಬೋದು, ಕ್ಯಾರೇಜ್ ಔಟ್ವರ್ಡ್ ಆಗಿರ್ಬೋದು ಅಥವಾ ಡ್ರೈ ಫ್ರೀಟ್, ಇಂಥ ಒಂದು ಸೇಲ್ಸ್ ಮೇಲೆ ನೀವು ಯಾವುದೇ ಒಂದು ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡಿದ್ರು ಅದನ್ನ ಏನ್ ಮಾಡ್ತೀರಿ, ಯು ವಿಲ್ ಆಡ್ ಇಟ್ ಟು ದಿ added to selling and distribution overhead. So ಇಷ್ಟು ಐಟಮ್ಸ್ ನಾವು ಯಾವ ರೀತಿ ಟ್ರೀಟ್ ಮಾಡ್ಬೇಕಂತ ನೋಡಿದ್ವಿ. ಸೊ ಇಲ್ಲಿ ಇಫ್ ದಿ ಎಕ್ಸ್ಪೆನ್ಸಸ್ ಆನ್ ಸೇಲ್ಸ್ ಆರ್ ನಾಟ್ ಗಿವನ್, ದೇ ಆರ್ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸ್ ಆಫ್ ದಿ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ಸಪೋಸ್ ಏನಾದ್ರೆ ಇಷ್ಟು ಒಂದ್ ಯೂನಿಟ್ಗೆ ಇಷ್ಟು ಎಕ್ಸ್ಪೆನ್ಸಸ್ ಆಗ್ತದೆ, ಸೊ ನೀವು ಅವಾಗ ಯಾವ ರೀತಿ ನೀವು ಟೋಟಲ್ ಅಮೌಂಟ್ ಕೊಟ್ಟಿರ್ಲಿಲ್ಲ, ಈ ಒಂದು ಪ್ರಾಬ್ಲಮ್ ಅಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಆನ್ ಸೇಲ್ಸ್ ಇಷ್ಟು ಅಮೌಂಟ್ ಅಂತ ಕೊಟ್ಟಿರ್ಲಿಲ್ಲ, ಬಟ್ ಯಾವ ರೀತಿ ಕೊಟ್ಟಿರ್ತಾರೆ, ಇಂಡೈರೆಕ್ಟ್ ಆಗಿ ಒಂದ್ ಯೂನಿಟ್ ಸೇಲ್ ಮಾಡಿದ್ರೆ ಇಷ್ಟು ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರ್ತಾರೆ. ಸೊ ಅವಾಗ ನೀವು ಆನ್ ದಿ ಬೇಸಿಸ್ ಆಫ್ ಯೂನಿಟ್ಸ್ ಸೇಲ್ ಮಾಡಿರೋ ಪ್ರಕಾರ ಅಥವಾ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇಂಟು ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಅಂತ ಕ್ಯಾಲ್ಕುಲೇಟ್ ನೀವು ಮಾಡ್ಬೇಕಾಗ್ತದೆ. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಏನಂದ್ರೆ ಎಕ್ಸ್ಪೆನ್ಸಸ್ ಆನ್ ಸೇಲ್ಸ್ ಟೋಟಲ್ ಅಮೌಂಟ್ ಕೊಟ್ಟಿಲ್ಲ, ಫಾರ್ ಎಕ್ಸಾಂಪಲ್ 5,000 10,000 ಈ ರೀತಿ ಅಮೌಂಟ್ ಕೊಟ್ಟಿರೋದಿಲ್ಲ ಅವಾಗ, ಬಟ್ ಅವ್ರು ಯಾವ ರೀತಿ ಕೊಟ್ಟಿರ್ತಾರೆ, ಒಂದ್ ಯೂನಿಟ್ ಸೇಲ್ ಮಾಡ್ಲಿಕ್ಕೆ ಇಷ್ಟ ಅಮೌಂಟ್, 1 ರೂಪಿ 2 ರೂಪೀಸ್ ಅಂತ ಕೊಟ್ಟಿರ್ತಾರೆ. ಅವಾಗ ಯಾವ ರೀತಿ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ, ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇಂಟು ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ. ಸಪೋಸ್ ಫುಲ್ ಅಮೌಂಟ್ ಕೊಟ್ಟಿದ್ರೆ ಡೈರೆಕ್ಟ್ ಫುಲ್ ಅಮೌಂಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಲ್ಲಿ ಎಕ್ಸ್ಪೆನ್ಸಸ್ ಆನ್ ಸೇಲ್ಸ್ ಅಂತ ತೋರಿಸಬಹುದು. ಸೊ ಇಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಅವರ ಟ್ರೀಟ್ಮೆಂಟ್ ಆಫ್ ಇಂಪಾರ್ಟೆಂಟ್ ಐಟಮ್ಸ್ ಯಾವ ರೀತಿ ನೀವು ಟ್ರೀಟ್ ಮಾಡ್ಬೇಕಂತ ಇರ್ತದೆ. ಸ್ವಲ್ಪ ಬೇಸಿಕ್ ನಾಲೆಜ್. ಏನಾದ್ರು ಡೌಟ್ಸ್ ಇದೆ ಇದ್ರಾಗ? No, ma'am. Other participants? No, madam. So total 47 students are there.
Okay. In next class, we'll discuss some more points or topics. ಸೊ ಕ್ಲಾಸ್ ಅಲ್ಲಿ ಅನ್ನೆಸೆಸರಿ ಯಾರಾದ್ರೂ ಮಾತಾಡ್ತಾ ಇದ್ರೆ ನೀವೇನಾದ್ರೂ ಚಾಟ್ ಮಾಡೋದು ಅಥವಾ ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ರೆ ಆ ತರ ಮಾಡಕ್ ಹೋಗ್ಬೇಡ್ರಿ. ಸೊ ನಿತಿನ್ ಯಾರೋ ನಿತಿನ್ ಸರ್ನೇಮ್ ಹಾಕಿರ್ಲಿಲ್ಲ, ಬರೀ ನಿತಿನ್ ಅಂತ ಹಾಕಿದ್ರಿ. ನಾ ರಿಮೂವ್ ಮಾಡಿದ್ದೀನಿ, ಬೇರೆದವ್ರದ್ದು ಮಾಡ್ಬೇಕಾಗ್ತದ. ಸೊ ಪ್ಲೀಸ್ maintain some ethics here. Okay, you can leave now. Thank you, ma'am. Okay, Thank you, ma'am. welcome.